ನಮಸ್ಕಾರ ಸ್ನೇಹಿತರೆ, ಇಂದು ಮಂಗಳವಾರ. ಈ ದಿನ ಮಂಗಳಗೌರಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ವಿವಾಹ ಭಾಗ್ಯ, ಅಖಂಡ ಸೌಭಾಗ್ಯ, ಕುಟುಂಬದಲ್ಲಿ ಸುಖಶಾಂತಿ ಮತ್ತು ಆರ್ಥಿಕ ಅಭಿವೃದ್ಧಿ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ಮಂಗಳಗೌರಿ ದೇವಿಯ ಅದ್ಭುತ ಕಥೆ, ಪೂಜೆಯ ಮಹತ್ವ, ವ್ರತದ ಫಲ ಮತ್ತು ಕೊನೆಯಲ್ಲಿ ಒಂದು ಶಕ್ತಿಶಾಲಿ ಪ್ರಾರ್ಥನೆಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮಂಗಳಗೌರಿ ದೇವಿಯ ಪರಿಚಯ. ಮಂಗಳಗೌರಿ ದೇವಿಯು ಪಾರ್ವತೀ ದೇವಿಯ ಮಂಗಳಕರ ಸ್ವರೂಪ. ಈ ರೂಪದಲ್ಲಿ ತಾಯಿಯು ಭಕ್ತರಿಗೆ ಸೌಭಾಗ್ಯ, ಸಂತಾನ, ಆರೋಗ್ಯ, ಐಶ್ವರ್ಯ ಮತ್ತು ದಾಂಪತ್ಯ ಸುಖವನ್ನು ನೀಡುತ್ತಾಳೆ. ವಿಶೇಷವಾಗಿ ಹೊಸದಾಗಿ ಮದುವೆಯಾದ ಮಹಿಳೆಯರು ಮತ್ತು ವಿವಾಹ ಯೋಗಕ್ಕಾಗಿ ಕಾಯುತ್ತಿರುವ ಯುವತಿಯರು ಈ ವ್ರತವನ್ನು ಆಚರಿಸುತ್ತಾರೆ. ಆಷಾಢ ಹಾಗೂ ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಈ ಪೂಜೆ ಅದ್ಭುತ ಕಥೆ. ಬಹಳ ವರ್ಷಗಳ ಹಿಂದೆ ಧರ್ಮನಿಷ್ಠ ರಾಜ ಮತ್ತು ರಾಣಿ ಇದ್ದರು. ಅವರಿಗೆ ಎಲ್ಲವೂ ಇತ್ತು, ಆದರೆ ಸಂತಾನ ಇರಲಿಲ್ಲ. ಒಂದು ದಿನ ಮಹಾತ್ಮರು ಅರಮನೆಗೆ ಬಂದರು. ಅವರು ಹೇಳಿದರು, ಮಂಗಳಗೌರಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ, ತಾಯಿ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತಾಳೆ. ರಾಜ ಮತ್ತು ರಾಣಿ ಭಕ್ತಿಯಿಂದ ವ್ರತ ಆರಂಭಿಸಿದರು. ಕೆಲವು ದಿನಗಳ ನಂತರ ಅವರಿಗೆ ಸುಂದರ ಪುತ್ರ ಜನಿಸಿದ. ಆದರೆ ಜ್ಯೋತಿಷಿಗಳು ಹೇಳಿದರು, ಈ ಮಗನ ಆಯಸ್ಸು 16ನೇ ವರ್ಷಕ್ಕೆ ಮುಗಿಯಲಿದೆ. ರಾಜಾರಾಣಿ ದುಃಖಪಟ್ಟರೂ ದೇವಿಯ ಮೇಲಿನ ನಂಬಿಕೆಯನ್ನು ಬಿಡಲಿಲ್ಲ. ವರ್ಷಗಳು ಕಳೆದವು. ಮಗ ದೊಡ್ಡವನಾದ. ಅವನ ವಿವಾಹ ಸುಶೀಲಾ ಎಂಬ ಸದ್ಗುಣವಂತೆಯೊಂದಿಗೆ ನಡೆಯಿತು. ಸುಶೀಲಳು ಪ್ರತಿ ಮಂಗಳವಾರ ಮಂಗಳಗೌರಿ ವ್ರತ ಮಾಡುತ್ತಿದ್ದಳು. ಒಂದು ರಾತ್ರಿ ದೇವಿಯು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡಳು. ನಿನ್ನ ಪತಿಯ ಪ್ರಾಣಕ್ಕೆ ಅಪಾಯ ಬರಲಿದೆ, ಭಯಪಡಬೇಡ. ದೇವಿಯು ಪರಿಹಾರವನ್ನು ತಿಳಿಸಿದಳು. ಸುಶೀಲಳು ದೇವಿಯ ಮಾತಿನಂತೆ ನಡೆದುಕೊಂಡಳು. ಆ ರಾತ್ರಿ ವಿಷಸರ್ಪ ಬಂತು. ಆಕೆ ಹಾಲಿನ ಪಾತ್ರೆಯನ್ನು ಇಟ್ಟು ಸರ್ಪವನ್ನು ಅದರಲ್ಲಿ ಸೆರೆಹಿಡಿದಳು. ಹೀಗೆ ಪತಿಯ ಪ್ರಾಣ. ಮುಂದಿನ ದಿನ ಎಲ್ಲರೂ ಆಶ್ಚರ್ಯಪಟ್ಟರು. ದೇವಿಯ ಕೃಪೆಯಿಂದ ಪತಿಯ ಆಯಸ್ಸು ವೃದ್ಧಿಯಾಯಿತು. ಅಂದಿನಿಂದ ಮಂಗಳಗೌರಿ ವ್ರತವು ಅಖಂಡ ಸೌಭಾಗ್ಯ ನೀಡುವ ವ್ರತವೆಂದು ಪ್ರಸಿದ್ಧಿಯಾಯಿತು. ವ್ರತದ ಮಹತ್ವ. ಮಂಗಳಗೌರಿ ವ್ರತ ಮಾಡಿದವರಿಗೆ ವಿವಾಹ ಯೋಗ ಶೀಘ್ರವಾಗುತ್ತದೆ, ದಾಂಪತ್ಯ ಜೀವನ ಸುಖಮಯವಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಸಂತಾನ ಭಾಗ್ಯ ದೊರೆಯುತ್ತದೆ, ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುತ್ತದೆ. ಪೂಜೆ ಮಾಡುವ ವಿಧಾನ. ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ, ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ಮಂಗಳಗೌರಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಇಡಿ. ಕುಂಕುಮ, ಅರಿಶನ, ಹೂವು, ಹಣ್ಣು, ತೆಂಗಿನಕಾಯಿ, ದೀಪ ಮತ್ತು ನೈವೇದ್ಯ ಸಮರ್ಪಿಸಿ. ನಂತರ ಓಂ ಶ್ರೀ ಮಂಗಳಗೌರಿಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮಂಗಳಗೌರಿ ಕಥೆಯನ್ನು ಕೇಳಿ ಅಥವಾ ಓದಿ. ಕೊನೆಯಲ್ಲಿ ಆರತಿ ಮಾಡಿ ಪ್ರಸಾದವನ್ನು ಹಂಚಿಕೊಳ್ಳಿ. ಪ್ರಾರ್ಥನೆ. ಓಂ ಮಂಗಳಗೌರಿ ತಾಯಿಯೇ, ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ, ಸಕಲ ವಿಘ್ನಗಳು ದೂರವಾಗಲಿ. ವಿವಾಹ ಯೋಗ ಬಾರದವರಿಗೆ ಶೀಘ್ರ ವಿವಾಹ ಭಾಗ್ಯ ನೀಡು. ಸಂತಾನ ಬಯಸುವವರಿಗೆ ಸಂತಾನ ಕರುಣಿಸು. ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡು. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸಮಾಪ್ತಿ. ಸ್ನೇಹಿತರೆ, ಮಂಗಳಗೌರಿ ತಾಯಿಯ ಈ ಪವಿತ್ರ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಶ್ರೀ ಮಂಗಳಗೌರ್ಯಾಯ ನಮಃ ಎಂದು ಬರೆಯಿರಿ. ಜೈ ಮಂಗಳಗೌರಿ ಮಾತೆ. ನಮಸ್ಕಾರ.